ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಮತ್ತು ಇರಾನ್, ಅದರ ಜೊತೆಗೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸಾಕಷ್ಟು ಮಾಹಿತಿಯನ್ನು ನನ್ನ ಚಾನಲ್ನಲ್ಲೂ ಕೊಟ್ಟಿದ್ದೀನಿ ಮತ್ತು ನೀವು ಬೇರೆ ಕಡೆಯಿಂದಲೂ ಸಹ ಪಡ್ಕೊಂಡಿರ್ತೀರಿ. ಆ ಒಂದು ಸನ್ನಿವೇಶದಲ್ಲಿ ಏನು ನಡೀತಾ ಇದೆ ಈಗ ಅಂದರೆ, ಅಮೆರಿಕದ ವಾಯುನೆಲೆಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಸಹ ಇರಾನ್ ಕ್ಷಿಪಣಿ ದಾಳಿ ನಡೆಸಿ ಅವುಗಳ ಮೇಲೆ ದೊಡ್ಡ ಮಟ್ಟದ ಘಾಸಿ ಮಾಡ್ತಾ ಇದೆ. ಒಂದನ್ನು ಬಿಡ್ತಿಲ್ಲ. ಅದು ಅರಬ್ ರಾಷ್ಟ್ರಗಳಾಗಿದ್ದರೂ ಸರಿನೇ, ಬೇರೆ ರಾಷ್ಟ್ರಗಳಾಗಿದ್ದರೂ ಸರಿನೇ, ಅಮೆರಿಕದ ಯುದ್ಧ ನೌಕೆ ಅಥವಾ ಯುದ್ಧ ನೆಲೆ ಆಗಿದ್ದರೆ ಅದರ ಮೇಲೆ ದಾಳಿ ಖಚಿತ ಅನ್ನೋ ರೀತಿಯಲ್ಲಿ ಇರಾನ್ ತನ್ನ ಸರ್ವೋಚ್ಚ ನಾಯಕ ಖಾಮಿನೈ ಇಲ್ಲದೆಯೂ, ಖಾಮಿನೈ ತೀರಿಕೊಂಡ ನಂತರವೂ ಸಹ ಅಮೆರಿಕದ ಒಂದು ದೌರ್ಜನ್ಯದ ವಿರುದ್ಧ ನಾವು ಸೆಟೆದು ನಿಂತಿದ್ದೀವಿ ಅಂತ ದಾಳಿ ಮೇಲೆ IRGC, ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅನ್ನುವಂಥ ಅವರ ಸ್ಪೆಷಲ್ ಆರ್ಮಿ ಏನಿದೆ ಅದು ದಾಳಿ ಮಾಡ್ತಿದೆ. ಸೊ ಈಗ ಅಮೆರಿಕಾಗೆ ದೊಡ್ಡ ತಲೆನೋವಾಗಿದ್ದೇನು ಅಂದರೆ, ತನ್ನ ವಾಯುನೆಲೆಗಳು ಎಲ್ಲೆಲ್ಲಿದೆಯೋ, ಸೇನಾ ನೆಲೆಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ದಾಳಿ ಮಾಡ್ತಿದೆಯಲ್ಲ, ಯಾವುದಾದ್ರೂ ಹೊಸದಾದ ವಾಯುನೆಲೆ ಬೇಕು, ಅಲ್ಲಿಂದ ಅಟ್ಯಾಕ್ ಲಾಂಚ್ ಮಾಡಬೇಕು ಇರಾನ್ ಮೇಲೆ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಬ್ರಿಟೇನಿಂದ ಒಂದು ಸಹಾಯವನ್ನು ಕೇಳ್ತು. ಟ್ರಂಪ್ ಕೇಳಿದ್ದು ಏನು, ಸೈಪ್ರಸ್ಸಲ್ಲಿ ನೀವು ಒಂದು ವಾಯುನೆಲೆ ಇಟ್ಕೊಂಡಿದ್ದೀರಲ್ಲ ನಿಮ್ಮದು, ಅದನ್ನು ನನಗೆ ಬಳಸೋದಕ್ಕೆ ಕೊಡಿ ಅಂತ. ಇದು ಕೇಳಿದ್ದು ಗೊತ್ತಾದ ತಕ್ಷಣವೇ ಇರಾನ್ ಸೈಪ್ರಸ್ಸಲ್ಲಿರುವಂತಹ ಬ್ರಿಟೇನ್ನ ವಾಯುನೆಲೆ ಮೇಲೆ ಕ್ಷಿಪಣಿ ದಾಳಿ ಮಾಡಿಬಿಡ್ತು. ಕ್ಷಿಪಣಿ ಹೋಗಿ ಅಲ್ಲಿ ಬಿತ್ತು. ಅಲ್ಲಿಂದ ಬ್ರಿಟನ್ ಸೈನಿಕರು ಎದ್ನೋ ಬಿದ್ನೋ ಅಂತ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕಾಯಿತು. ಯಾಕಂದರೆ ದೇ ವರ್ ನಾಟ್ ಎಕ್ಸ್ಪೆಕ್ಟಿಂಗ್ ದೆನ್ ಅಟ್ಯಾಕ್ ಫ್ರಮ್ ಇರಾನ್. ಅವರು ನಿರೀಕ್ಷಣೆ ಮಾಡಿರಲಿಲ್ಲ ಇರಾನ್ ನಮ್ಮ ವಾಯುನೆಲೆ ಮೇಲೆ ದಾಳಿ ಮಾಡುತ್ತೆ ಅಂತ. ಯಾವಾಗ ಅಮೆರಿಕಾಗೆ ಆ ವಾಯುನೆಲೆ ಸಿಗೋ ಸಾಧ್ಯತೆ ಇದೆ ಅಂತ ಅನುಮಾನ ಬಂತೋ, ಇರಾನ್ ಅದ್ರ ಮೇಲೆ ಹಾಕ್ಬಿಡ್ತು. ಆ ನಂತರ ಬ್ರಿಟನ್ ಪ್ರಧಾನಿ ಹೇಳಿದ್ರು, ನಾವು ಇದಕ್ಕೆಲ್ಲ ನಾವು ಕೊಡಲ್ಲ, ಅಮೆರಿಕಾಗೆ ಕೊಡಲ್ಲ ಅಂದ್ಬಿಟ್ರು. ಅಮೆರಿಕ ಕೊಡಲ್ಲ ಅಂದ ತಕ್ಷಣ ಟ್ರಂಪು ಶಾಕ್ ಆಗೋದ್ರು. ನಾನು ಕೇಳ್ತಿದ್ದೀನಿ, ಕೊಡಲ್ಲ ಅಂತಿದೀಯ ನೀನು ಅಂತ. ಹೌದು, ನೀನು ಕೇಳಿದ್ದು ಗೊತ್ತಾದ ತಕ್ಷಣವೇ ಇರಾನ್ ನಮ್ಮ ಮೇಲೆ ಬಾಂಬ್ ಹಾಕ್ಬಿಟ್ಟಿದೆ, ಕ್ಷಿಪಣಿ ಹಾಕ್ಬಿಟ್ಟಿದೆ. ಇನ್ನು ಕೊಟ್ಟುಬಿಟ್ರೆ ಅದು ಸುಮ್ಮನಿರುತ್ತಾ? ನನಗೆ ಬೇಕಾಗಿಲ್ಲ, ಇದು ನನ್ನ ಯುದ್ಧ ಅಲ್ಲ ಅನ್ನುವ ರೀತಿಯಲ್ಲಿ ನೀವು ಬೇಕಾದರೆ ಅಲ್ಲಿ ಬಂದು ಊಟ ತಿಂಡಿಗೆ ಪೆಟ್ರೋಲ್ ತುಂಬಿಸ್ಕೊಳ್ಳೋದಕ್ಕೆ ಬಳಸಂಗಿದ್ರೆ ಓಕೆ, ಅಲ್ಲಿಂದ ಮಿಸೈಲ್ ಲಾಂಚ್ ಮಾಡ್ತೀನಿ ಅಂದರೆ ನನ್ನ ವಾಯುನೆಲೆಯನ್ನು ಅಲ್ಲಿ ಕೊಡೋದಿಲ್ಲ. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ, ಕ್ಷಿಪಣಿ ಹಾರಿಸೋದಕ್ಕೆ ನನ್ನ ವಾಯುನೆಲೆಯನ್ನು, ಸೈಪ್ರಸ್ನಲ್ಲಿರುವಂತಹ ವಾಯುನೆಲೆಯನ್ನು ಕೊಡೋಕ್ಕಾಗಲ್ಲ ಅಂತ ಬ್ರಿಟನ್ನ ಪ್ರಧಾನಮಂತ್ರಿ ಸ್ಟಾರ್ಮರ್ ಪಕ್ಕ ಹೇಳಿಬಿಟ್ರು. ಇದರಿಂದ ಶಾಕ್ ಆದಂತಹ ಟ್ರಂಪ್ ಟ್ವೀಟ್ ಮಾಡಿಕೊಂಡ್ರು. ಕೊಡಲ್ಲ ಅಂದ್ಬಿಟ್ರು ಬ್ರಿಟನ್ ಅವರು, ಸ್ಟಾರ್ಮರ್ ಕೊಡಲ್ಲ ಅಂದ್ಬಿಟ್ರು. ಇದು ಬಹಳ ದುಃಖಕರವಾದಂತಹ ಸಂಗತಿ ಅಂತ ಟ್ರಂಪು ಇಷ್ಟುದ್ದ ಬರ್ಕೊಂಡ್ರು. ಸೊ ಅಲ್ಲಿಗೆ ಇರಾನ್ನ ಉದ್ದೇಶ ಸ್ಪಷ್ಟವಾಗ್ತಿದೆ. ಯಾರೆಲ್ಲ ಅಮೆರಿಕದ ಜೊತೆ ನಿಲ್ಲುತ್ತಾರೋ ಅವರೆಲ್ಲ ನನ್ನ ಶತ್ರುಗಳು, ಅವರ ಮೇಲೆ ನಾನು ದಾಳಿ ಮಾಡ್ತೀನಿ ಅನ್ನೋದನ್ನು ಸ್ಪಷ್ಟವಾಗಿ ಸೈಪ್ರಸ್ನ ಬ್ರಿಟನ್ನ ವಾಯುನೆಲೆ ಮೇಲೆ ದಾಳಿ ಮಾಡುವ ಮೂಲಕ ಇರಾನ್ ಸ್ಪಷ್ಟಪಡಿಸ್ಬಿಟ್ಟಿದೆ ಇಡೀ ಜಗತ್ತಿಗೆ. ಈಗ ಯಾವುದೇ ದೇಶ ಆಗಲಿ ಹಿಂಜರಿಯುತ್ತೆ. ಯಾಕಂದರೆ ತನ್ನದೇ ಮುಸ್ಲಿಂ ಸಮುದಾಯದ ದೇಶಗಳಾದಂತಹ ಅರಬ್ ರಾಷ್ಟ್ರಗಳನ್ನೇ ಬಿಟ್ಟಿಲ್ಲ ಇರಾನ್. ಅರಬ್ ರಾಷ್ಟ್ರಗಳನ್ನೇ ಬಿಟ್ಟಿಲ್ವಲ್ಲ, ಒಮಾನ್ನ ಬಿಟ್ಟಿಲ್ಲ. ಒಮಾನ್ಗೂ ಅದಕ್ಕೂ ಎಷ್ಟು ನಿಕಟ ಸಂಬಂಧ. ಎಲ್ಲರೂ ಅನ್ಕೊಂಡಿದ್ರು ಜಗತ್ತಿನಲ್ಲಿ ಪ್ರಳಯನೇ ಆದರೂ ಇರಾನ್ ಒಮಾನ್ ಮೇಲೆ ಕ್ಷಿಪಣಿ ಹಾಕಲ್ಲ ಅಂತ. ಬಟ್ ನಿನ್ನೆ ಹಾಕಿದ್ರು ನಿನ್ನೆ ಒಮಾನ್ ಮೇಲೆ ಕ್ಷಿಪಣಿಯನ್ನು. ಯಾಕೆಂದರೆ ಅಲ್ಲೂ ಸಹ ಅಮೆರಿಕದ ವಾಯುನೆಲೆ ಇದೆ. ಎಲ್ಲೆಲ್ಲಿ ಅಮೆರಿಕದ ವಾಯುನೆಲೆ ಇದೆ, ಅದು UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ಯಾವುದೇ ಆದರೂ ಸರಿ, ಅರಬ್ ರಾಷ್ಟ್ರ ಯಾವುದಾದ್ರೂ ಸರಿ, ನಾವು ಹಾಕ್ತೀವಿ, ಬಿಡೋ ಮಾತೇ ಇಲ್ಲ. ಪಾಕಿಸ್ತಾನಕ್ಕೂ ಎಚ್ಚರಿಕೆ ಕೊಟ್ಟವ್ರೆ. ಸೊ ಈಗ ಸೈಪ್ರಸ್ ಮೇಲೆ ಹಾಕೋ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಸಾರ್ಬಿಟ್ಟಿದ್ದಾರೆ. ಯಾರೆಲ್ಲ ಇಸ್ರೇಲ್ ಮತ್ತು ಅಮೆರಿಕ ಜೊತೆ ನಿಲ್ತಾರೋ ಅವರು ನನ್ನ ಶತ್ರುಗಳು, ಅವರ ಮೇಲೆ ನಾನು ಮಿಸೈಲ್ ಹಾಕ್ತೀನಿ. ನನ್ನಲ್ಲಿ 15,000 ಕಿಲೋಮೀಟರ್ವರೆಗೂ ಹೋಗಬಲ್ಲಂತಹ, ಅಷ್ಟು ದೂರದ ಟಾರ್ಗೆಟನ್ನು ಹಿಟ್ ಮಾಡೋ ಶಕ್ತಿ ಇರುವಂತಹ ಮಿಸೈಲ್ಗಳು ಇದ್ದಾವೆ. ಅವುಗಳನ್ನು ಬಳಸೋದಕ್ಕೆ ನಾನು ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಸೈಪ್ರಸ್ಸನ್ನು ತೋರಿಸಿದ್ದಾರೆ. ಸೈಪ್ರಸ್ ಮೇಲೆ ಅಟ್ಯಾಕ್ ಮಾಡಿ ತೋರಿಸಿದ್ದಾರೆ. ಸೈಪ್ರಸ್ ಎಲ್ಲಿರೋದು? ಸೌದಿ ಅರೇಬಿಯಾ ಮತ್ತು ಅರಬ್ ರಾಷ್ಟ್ರಗಳನ್ನೆಲ್ಲವನ್ನು ದಾಟಿಕೊಂಡು, ಇಸ್ರೇಲನ್ನು ದಾಟಿ, ಆ ಕಡೆ ಯುರೋಪು, ಈ ಕಡೆ ಮಧ್ಯ ಏಷ್ಯಾದ ನಡುವೆ ಒಂದು ದ್ವೀಪ ಅದು. ಆ ದ್ವೀಪವನ್ನು ಬ್ರಿಟನ್ ಕಾಸು ಕೊಟ್ಟು ಕೊಂಡುಕೊಂಡು ಅದನ್ನು ವಾಯುನೆಲೆ ಮಾಡ್ಕೊಂಡಿದೆ. ಅದಕ್ಕೆ ಬೇಕಾಗತ್ತೆ ಅಂತ
ಟ್ರಂಪ್ಗೆ ಯೋಚನೆ ಬಂತು, ಇಲ್ಲೆಲ್ಲ ಅಟ್ಯಾಕ್ ಆಗ್ತಿದೆ, ಅದೂರದಿಂದ ಹಾಕ್ಬಿಡೋಣ ಅಂತ. ಯೋಚನೆ ಬಂದಿದ್ದೇ ತಡ ಇರಾನ್ ಹಿಟ್ಟಾಯಿತು. ಆ ಮೂಲಕ ಬ್ರಿಟನ್ನ ಬಾಯಿ ಮುಚ್ಚೋದಕ್ಕೆ, ಅಥವಾ ಬ್ರಿಟನ್ ಮಿಸ್ ಕಾಡಿದ್ರೆ ನಿನಗೆ ಆರೋಗ್ಯ ಕೆಡುತ್ತೆ, ಹುಷಾರಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಇದು ಹೊಸ ಬೆಳವಣಿಗೆ. ಟ್ರಂಪ್ ಮಾಡಿದಂತಹ ಹೊಸ ಯೋಜನೆ, ಹೊಸ ಜಾಗದಿಂದ ಮಿಸೈಲ್ಗಳನ್ನು ಲಾಂಚ್ ಮಾಡೋಣ ಇರಾನ್ ಮೇಲೆ ಅಂತ. ಬಟ್ ಅದಕ್ಕೆ ಟ್ರಂಪ್ಗೆ ದೊಡ್ಡ ಮುಖಭಂಗ ಆಗಿದೆ. ಇರಾನ್ ತಾನು ಯಾವ ಉದ್ದೇಶದಿಂದ ಹೋರಾಡ್ತಿದೆ ಅನ್ನೋದು ಸಹ ಜಗತ್ತಿಗೆ ಮತ್ತೆ ಸ್ಪಷ್ಟ ಆಗಿದೆ. ಎರಡೂ ಆಗಿದ್ದಾವೆ. ಸೊ ಇದಿಷ್ಟು ಹೊಸ ಅಪ್ಡೇಟು ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಿರುವಂಥ ಯುದ್ಧದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.